ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಇಲಾಖೆಯಿಂದ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತುಗಳಿಂದ ಯುವ ಸಮುದಾಯ ದೂರ ಉಳಿಯುವಂತೆ ಜಾಗೃತಿ ಕಾರ್ಯಕ್ರಮವನ್ನು ಚನ್ನರಾಯಪಟ್ಟಣ ತಾಲೂಕು ಬರಗೂರು ಹ್ಯಾಂಡ್ಪೋಸ್ಟ್ನ ಕುವೆಂಪು ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ವಿಕಲಚೇತನ ಇಲಾಖೆಯ ಅನಿಲ್ ಕೆ ಗೌಡ, ಶಾಲೆಯ ಮುಖ್ಯಸ್ಥೆ ಕೋಮಲ, ಪ್ರಾಂಶುಪಾಲೆ ಭೂಮಿಕಾ, ಸಹ ಶಿಕ್ಷಕರಾದ ಕಲ್ಪನಾ, ಮಹೇಶ್, ರೋಷನ್, ಕಾವ್ಯ, ಲೀಲಾ, ಸುಪ್ರಿಯಾ, ಯುವದಿತಾ, ಜಯಪ್ರಕಾಶ್, ಸ್ಪಂದನ, ಸಂಧ್ಯಾಶ್ರೀ, ನೇತ್ರ, ಚೈತ್ರ, ವರ್ಧಿನಿ, ವೀಣಾ, ಕರ್ನಾಟಕ ರಕ್ಷಣಾ ವೇದಿಕೆ ದಂಡಿಗನಹಳ್ಳಿ ಹೋಬಳಿ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯವಾಗಿದೆ. ದೇಶದ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶಾಮುಕ್ತ ಭಾರತ ಅಭಿಯಾನದಡಿಯಲ್ಲಿ ಒಂದಾಗುತ್ತಿದ್ದೇವೆ ಮತ್ತು ಸಮುದಾಯ, ಕುಟುಂಬ, ಸ್ನೇಹಿತರು ಮಾತ್ರವಲ್ಲದೆ ಸ್ವತಃ ಯಾವುದೇ ರಾಷ್ಟ್ರದ ಶಕ್ತಿ ಯುವ ಜನತೆಯಾಗಿರುತ್ತದೆ ಮತ್ತು ಯುವ ಶಕ್ತಿಯು ಸಮಾಜ ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಕೊಡುಗೆಯಾಗಿದೆ. ಆದ್ದರಿಂದ ಯುವ ಜನತೆಯು ತಂಬಾಕು ಮುಕ್ತ ಸಮಾಜವನ್ನು ಸೃಷ್ಟಿ ಮಾಡಬೇಕಾದ್ರೆ ಅದು ಬಾಲ್ಯದಲ್ಲೇ ಆ ಮಕ್ಕಳಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವ ಮೂಲಕ ಸಮಾಜದಲ್ಲಿ ಕೆಟ್ಟ ಈ ಒಂದು ಚಟವನ್ನು ಹೋಗಲಾಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಬರಗೂರು ಪಂಚಾಯತಿ ಗ್ರಾಮದಲ್ಲಿ ಸಮಾಜದಲ್ಲಿ ಮಕ್ಕಳ ಇವತ್ತು ಸಮಾಜ ಅಸ್ವಸ್ಥ ಸಮಾಜ ಆಗ್ತಾ ಇರೋದು ಹಲವಾರು ದುಶ್ಚಟಗಳಿಂದ. ಅಂತಹ ಹಲವಾರು ದುಶ್ಚಟಗಳಲ್ಲಿ ಧೂಮಪಾನ ಕೂಡ ಒಂದು ಮಕ್ಕಳ. ಸೊ ಧೂಮಪಾನ ಮಾಡೋದ್ರಿಂದ ಇವತ್ತು ತಾನೇ ನಿಮಗೆ ಎಲ್ಲರಿಗೂ ಕೂಡ ವಾಟ್ಸಪ್ಗೆ ಹಾಕಿದ್ದೀವಿ ಯಾವ ಥರ ನಾವು ಒಳ್ಳೆಯ ಆಹಾರವನ್ನು ತಗೊಳ್ಬೇಕೋ, ಒಳ್ಳೆಯ ಹವ್ಯಾಸವನ್ನು ಮೂಡಿಸ್ಕೊಂಡ್ರೆ ಹೇಗೆ ಆರೋಗ್ಯಕರವಾಗಿ ನಾವು ಬದುಕ್ಬೋದು ಅನ್ನೋದನ್ನು ವಾಟ್ಸಪ್ಗೂ ಕೂಡ ಹಾಕಿದ್ದೀನಿ, ನೋಡಿ ಸಂಜೆ ಹೋಗಿ. ಸೊ ತಂಬಾಕು ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಯಾವ ಥರ ಡ್ಯಾಮೇಜ್ ಆಗಿ ವ್ಯಕ್ತಿಯ ಆಯಸ್ಸನ್ನು ಅದು ಕಡಿಮೆ ಮಾಡುತ್ತೆ, ಹಲವಾರು ಕ್ಯಾನ್ಸರು, ಹಲವಾರು ಕಾಯಿಲೆಗಳಿಗೆ ತುತ್ತು ಮಾಡುತ್ತೆ ಒಂದು ತಂಬಾಕಿನಿಂದ. ಅದರಲ್ಲೂ ಕೂಡ ಕುಡಿತದ ಚಟಕ್ಕಿಂತ ತಂಬಾಕು ಸೇವನೆ ಅತ್ಯಂತ ಅಪಾಯಕಾರಿ. ಕೇವಲ ಧೂಮಪಾನವನ್ನು ಸೇದುವುದಷ್ಟೇ ಅಪಾಯಕಾರಿ ಅಲ್ಲ, ಅದರ ಗಾಳಿಯನ್ನು ಸಿಗರೇಟಿನ ಗಾಳಿಯನ್ನು ತಗೊಂಡ್ರೂ ಕೂಡ ಅಷ್ಟೇ ಅಪಾಯಕಾರಿಯಾಗಿದೆ ಇವತ್ತು.